ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಟೆಕ್ ನನ್ನ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇವತ್ತು ನಾನು ನಿಮಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಯಾವೆಲ್ಲ ದಾಖಲಾತಿಗಳ ಅಗತ್ಯ ಇರುತ್ತೆ, ಅದನ್ನು ಯಾವ ರೀತಿ ಪಡ್ಕೋಬೋದು, ಯಾವ ಇಲಾಖೆಯಿಂದ ಪಡ್ಕೋಬೋದು, ಎಷ್ಟು ದಿನಕ್ಕೆ ನಿಮಗೆ ಸಿಗುತ್ತೆ, ಎಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂತ ಒಂದು ಸಂಕ್ಷಿಪ್ತ ಮಾಹಿತಿ ಕೊಡ್ತೀನಿ. ನಾ ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇದರಿಂದ ನಮಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ. ನಿಮ್ಮ ಸಪೋರ್ಟ್ ಹೊಂದಿದ್ರೆ ಸಾಕು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ APL ಕಾರ್ಡ್ಗೆ ಬರೋದಾದರೆ APL ಕಾರ್ಡ್ ಅಪ್ಲೈ ಮಾಡೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕು. ಮನೆಯ ಪ್ರತಿಯೊಬ್ಬ ಸದಸ್ಯರದ್ದು ಆಧಾರ್ ಕಾರ್ಡ್ ಲಿಂಕ್ ಇದ್ದರೆ ಸಾಕು, ನೀವು APL ಕಾರ್ಡ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಓಕೆ, ಮತ್ತು ಇನ್ನೊಂದು ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಏನಂದರೆ, APL ಕಾರ್ಡ್ ನಿಮಗೆ ಬೇರೆ ದಾಖಲಾತಿ ಥರ ಯೂಸ್ ಮಾಡ್ಬೋದು. ಇದಕ್ಕೆ ನಿಮಗೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಇದರಲ್ಲಿ ಪಡ್ಕೊಳ್ಳೋಕ್ಕೆ ಬರೋದಿಲ್ಲ. ಯಾಕಂದರೆ ಇದು ಗೌರ್ಮೆಂಟ್ ಹೋಲ್ಡರ್ಸ್, ಬಿಸ್ನೆಸ್ ಮ್ಯಾನ್ಗಳು ಮತ್ತು ಜಮೀನ್ದಾರ್ ಏನು ಜಾಸ್ತಿ ಜಮೀನು ಹೊಂದಿರ್ತಾರಲ್ಲ ಅವ್ರಿಗೆ APL ಕಾರ್ಡ್ ಬರುತ್ತೆ. ಈಗ ನೆಕ್ಸ್ಟ್ BPL ಕಾರ್ಡ್ಗೆ ಬರೋದಾದರೆ, BPL ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಜಾತಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ, ಮನೆ ಒಡತಿಯ ಜಾತಿ ಆದಾಯ ಪ್ರಮಾಣ ಪತ್ರ. ನೀವು ಜಾತಿ ಆದಾಯ ಪ್ರಮಾಣ ಪತ್ರನ ತಹಸೀಲ್ದಾರ್ ಆಫೀಸಿಂದ ಕೊಡ್ತಾರೆ. ಇದನ್ನು ನೀವು ಅಪ್ಲೈ ಮಾಡೋದಕ್ಕೆ ಎಲ್ಲಾದರೂ ಆನ್ಲೈನ್ ಸೆಂಟ್ರಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ನಿಮ್ಮ ಮನೇಲಿ ಕಂಪ್ಯೂಟರ್ ಇದೆ ನಿಮಗೆ ಅಂತಂದರೆ ಅದರಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಈಗ ಜಾತಿ ಆದಾಯ ಪ್ರಮಾಣ ಪತ್ರ ಅಪ್ಲೈ ಮಾಡೋಕ್ಕೆ ದಾಖಲಾತಿಗಳು ಏನು ಬೇಕು ಅಂತಂದರೆ, ನಿಮ್ಮ ಶಾಲಾ ದಾಖಲಾತಿ ಕಡ್ಡಾಯವಾಗಿ ಬೇಕಾಗುತ್ತೆ. ಅದರಲ್ಲಿ ನಿಮ್ಮ ಜಾತಿ ಮೆನ್ಷನ್ ಇರುತ್ತೆ. ಓಕೆ, ಒಂದು ವೇಳೆ ನಾನು ಶಾಲೆನೇ ಕಲ್ತಿಲ್ಲ ಅಂತಂದರೆ ನೀವು ಕೋರ್ಟ್ ಅಫಿಡವಿಟ್ ಕೂಡ ಕೊಡ್ಬೋದು. ಕೋರ್ಟ್ ಅಫಿಡವಿಟ್ಟು ಮತ್ತು ಶಾಲಾ ದಾಖಲಾತಿ ಇದ್ದರೆ ಶಾಲಾ ದಾಖಲಾತಿ, ಆಧಾರ್ ಕಾರ್ಡ್, ವೋಟರ್ ID, ಒಂದು ಫೋಟೋ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಗ್ರಾಮವನ್ ಕರ್ನಾಟಕವನ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ತಹಸೀಲ್ದಾರ್ ಆಫೀಸಲ್ಲಿ ಅಪ್ಲೈ ಮಾಡ್ಬೋದು. ಅಲ್ಲಿ ಕೂಡ 40 ರೂಪಾಯಲ್ಲಿ ನಿಮ್ಗೆ ಅಪ್ಲೈ ಮಾಡಿಕೊಡ್ತಾರೆ. ಮತ್ತು ಈ ಜಾತಿ ಆದಾಯ ಪ್ರಮಾಣ ಪತ್ರ ನೀವು ಅಪ್ಲೈ ಮಾಡಿದ್ಮೇಲೆ 21 ಕರ್ತವ್ಯದ ದಿನ, ವರ್ಕಿಂಗ್ ಡೇಸ್ ಅಂತ ಕರೀತಾರೆ, ಸಂಡೇ, ಶನಿವಾರ ಮತ್ತು ಸರ್ಕಾರಿ ರಜಾ ದಿನಗಳನ್ನ ಬಿಟ್ಟು 21 ದಿವಸಗಳಲ್ಲಿ ನಿಮಗೆ ಜಾತಿ ಆದಾಯ ಪ್ರಮಾಣ ಪತ್ರ ಆನ್ಲೈನಲ್ಲೇ ಬರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ನೀವು ತಹಸೀಲ್ದಾರ್ ಆಫೀಸಲ್ಲಿ ಅಪ್ಲೈ ಮಾಡಿದರೆ ಅಲ್ಲೇ ಹೋಗಿ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮೈನಾರಿಟಿ ಅಂದರೆ ಜೈನ್, ಕ್ರಿಶ್ಚಿಯನ್, ಸಿಖ್, ಈ ಜಾತಿಗಳೇನು ಬರ್ತಲ್ಲ ಇದು ಮೈನಾರಿಟಿ ಅಂತ ಕರೀತಾರೆ. ಮತ್ತು SC ST ಇದ್ದವ್ರಿಗೆ ಒಂದು ಸಾರಿ ಜಾತಿ ಪ್ರಮಾಣ ಪತ್ರಕ್ಕೆ ಅಪ್ಲೈ ಮಾಡಿದರೆ ಸಾಕು, ಅವ್ರಿಗೆ ಲೈಫ್ ಟೈಮ್ ಜಾತಿ ಸರ್ಟಿಫಿಕೇಟ್ ಇರುತ್ತೆ. ಬಟ್ ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ. ಈ ಇಷ್ಟು ಕ್ಯಾಟಗರೀಸ್ ಬಿಟ್ಟು 2A, 2B, 3A, 3B ಇವೇನು ಜಾತಿ ಬರುತ್ತಲ್ಲ, ಈ ಜಾತಿಗಳಿಗೆ ನೀವು ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ 5 ವರ್ಷಕ್ಕೊಮ್ಮೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡಿದ ಜಾತಿ ಆದಾಯ ಪ್ರಮಾಣ ಪತ್ರ 5 ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ. ಬೇಗ ಹೋಗಿ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ಒಂದು ದಾಖಲಾತಿಗಳನ್ನು ಪಡೆದುಕೊಳ್ಳಿ. ಯಾಕಂದರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಆನ್ಲೈನ್ ಯಾವಾಗ ಚಾಲು ಆಗುತ್ತೆ, ಯಾವಾಗ ಬಂದಾಗುತ್ತೆ, ಆಹಾರ ಇಲಾಖೆದವ್ರಿಗೆ ಗೊತ್ತಿಲ್ಲ. ಅವ್ರು ಬಂದ್ ಮಾಡೋದು ಅವ್ರಿಗೆ ಗೊತ್ತು, ಚಾಲು ಮಾಡೋದು ಅವ್ರಿಗೆ ಗೊತ್ತು. ಆ ಒಂದು ಪ್ರೊಸೆಸ್ ದೇವ್ರಿಗೆ ಪ್ರೀತಿ. ಅದು ಕೂಡ ಒಂದು ದಿವಸ ಕೂಡ ಬಿಡೋದಿಲ್ಲ ಅವರು, 1 ತಾಸು 2 ತಾಸು ಬಿಟ್ಟು ಕ್ಲೋಸ್ ಮಾಡ್ತಾರೆ. ನಿಮಗೆ ಮಾಹಿತಿ ಸಿಕ್ಕು ನೀವು ಹೋಗಿ ದಾಖಲಾತಿ ತೊಗೊಂಡು ಅಪ್ಲೈ ಮಾಡಿದ್ಲೆ ಅದು ಅಪ್ಲಿಕೇಶನ್ನೇ ಕ್ಲೋಸ್ ಆಗಿರುತ್ತೆ. ಇವೆಲ್ಲ ದಾಖಲಾತಿ ಇದ್ದರೆ ಬೇಗ ಹೋಗಿ ಅಪ್ಲೈ ಮಾಡ್ಬೋದು, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು 6 ವರ್ಷದ ಒಳಗಿನ ಮಕ್ಕಳ ಹೆಸರನ್ನು ರೇಷನ್ ಕಾರ್ಡಲ್ಲಿ ಕೂಡಿಸ್ಬೇಕು. ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡುವ ಹೆಸರು ಆ್ಯಡ್ ಮಾಡಬೇಕು. ಅಥವಾ ನೀವು ಆಲ್ರೆಡಿ ಕಾರ್ಡ್ ಇದೆ ಅದರಲ್ಲಿ ಕೂಡ ನೀವು ಮಕ್ಕಳ ಹೆಸರನ್ನ ಆ್ಯಡ್ ಮಾಡಬೇಕು ಅಂದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ನಾನು ನೀಡಿದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ, ಯಾವತ್ತೂ ಇರಲಿ. ಧನ್ಯವಾದಗಳು.